ಹಾಯ್ ಎಲ್ಲರಿಗೂ, ಹೇಗಿದ್ದೀರಿ ಎಲ್ಲರೂ? ಇವತ್ತು ಸಂಡೇ, ನಾನು ನಿನ್ನೆ ಸಂಜೆ ಡ್ಯೂಟಿಯಾಗಿ ಬಂದದ್ದು. ಇವತ್ತು ನಾನೊಂದು ಸ್ಪೆಷಲ್ ಮಾಡುವ ಅಂತ ಅಂದ್ಕೊಂಡಿದ್ದೇನೆ. ಅದು ಕ್ರ್ಯಾಬ್ ಸುಕ್ಕ. ನೋಡಿ, ಇಷ್ಟು ಕ್ರ್ಯಾಬ್ ಉಂಟು. ನೋಡಿ, ಶೀತ ಆಗಿ ನನ್ನ ವಾಯ್ಸ್ ಕೂಡ ಹೋಗಿದೆ, ಮಾತಾಡ್ಲಿಕ್ಕೆ ಕಷ್ಟ ಆಗ್ತಾ ಉಂಟು. ಅಮ್ಮ ಈಗ ಬರ್ಲಿಕ್ಕೆ ಆಗ್ತದೆ. ಅಮ್ಮ ಬಂದ ಮೇಲೆ ಕೆಲಸ ಶುರು ಮಾಡುದು. ಅಮ್ಮ ಇಲ್ಲಿ ಕ್ರ್ಯಾಬ್ ಕ್ಲೀನ್ ಮಾಡ್ತಾ ಇದ್ದಾರೆ. ನಾನುಂಟಲ್ಲ, ಈಗ ಒಂದು ಪಾತ್ರೆ ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ನೀರು ಮತ್ತೆ ಸ್ವಲ್ಪ ಅರಶಿನ ಹಾಕ್ತಾ ಇದ್ದೇನೆ. ಕಟ್ ಮಾಡಿದ ಕ್ರ್ಯಾಬ್ ಎಲ್ಲ ಉಂಟಲ್ವಾ, ಅದನ್ನು ಈ ನೀರಿಗೆ ಹಾಕುದು. ಸುಕ್ಕ ಮಾಡಲಿಕ್ಕೆ ಒಂದು ತೆಂಗಿನಕಾಯಿಯ ಅರ್ಧ ಭಾಗ ತಗೊಂಡಿದ್ದೇನೆ. ಏಡಿಯನ್ನು ಕ್ಲೀನ್ ಮಾಡಿ ಎಲ್ಲ ಆದ್ಮೇಲೆ ಒಂದು ಅರ್ಧ ಕೆಜಿ ಸಿಕ್ಕಿದೆ. ಈಗ ಮಸಾಲೆಗೆ 10 ಕುಮಟೆ ಮೆಣಸು, 10 ಬ್ಯಾಡಗಿ ಮೆಣಸು, 1/4 ಚಮಚ ಜೀರಿಗೆ, 3 ಚಮಚ ಕೊತ್ತಂಬರಿ ತಗೊಳ್ತಾ ಇದ್ದೇನೆ. 5 ಮೆಂತ್ಯ, 3 ಬೆಳ್ಳುಳ್ಳಿ, ಸ್ವಲ್ಪ ಪೆಪ್ಪರ್, ಸಣ್ಣ ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು. ಇಲ್ಲಿ ನಾನು ತಗೊಂಡದ್ದು ಸ್ವಲ್ಪ ಕಮ್ಮಿ ಆಗಿದೆ, ಜಾಸ್ತಿಯೇ ತಗೊಳ್ಳಿ. 2 ಪೀಸ್ ಚಕ್ಕೆ ತಗೊಂಡಿದ್ದೇನೆ. ಓಕೆ, ಈಗ ನಾನೊಂದು ತವ ಇಟ್ಟು ಅದಕ್ಕೆ ಈಗ ತೆಂಗಿನ ತುರಿ ಹಾಕ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಮತ್ತೆಂತ ಗೊತ್ತುಂಟ, ಕ್ರ್ಯಾಬ್ ಸುಕ್ಕ ಮಾಡುವಾಗ ತುಂಬ ಕ್ವಾಂಟಿಟಿಯಲ್ಲಿ ಹಾಕಬೇಕಂತಿಲ್ಲ, ಅದರಲ್ಲಿ ಇರೋದು ಸ್ವಲ್ಪವೇ ಅಲ್ವಾ ಮಾಂಸ, ಹಾಗೆ. ನಾನು ತೆಂಗಿನ ತುರಿ ಫ್ರೈ ಮಾಡುವಾಗ ಸ್ವಲ್ಪ ಅರಶಿನ ಮತ್ತೆ ಕರಿಬೇವು ಕೂಡ ಹಾಕಿದ್ದೇನೆ. ಜಜ್ಜಿದ ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡಿದೆ. ಈಗ ಅದೇ ತವದಲ್ಲಿ ನಾನು ಮೆಣಸು ಕೂಡ ಫ್ರೈ ಮಾಡ್ತಾ ಇದ್ದೇನೆ. ಸ್ವಲ್ಪ ಆಯಿಲ್ ಕೂಡ ಹಾಕಿದೆ. ಈಗ ಚಕ್ಕೆ ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ಇನ್ನು ಉಳಿದ ಕೊತ್ತಂಬರಿ ಮತ್ತೆ ಕಾಳು ಮೆಣಸು ಹಾಕುವ. ಇದನ್ನು ಇನ್ನು ತುಂಬ ಹೊತ್ತು ಫ್ರೈ ಮಾಡಲಿಕ್ಕಿಲ್ಲ, ಒಂದು 2 ಮಿನಿಟ್ಸ್ ಹೀಗೆ ಫ್ರೈ ಮಾಡಿದರೆ ಸಾಕು. ಆಗ ಫ್ರೈ ಮಾಡಿಟ್ಟ ತೆಂಗಿನಕಾಯಿ ತುರಿಯನ್ನು ಉಂಟಲ್ಲ, ಒಂದು 2 ರೌಂಡ್ ಹಾಕಿ ತೆಗೆಯುವ ಇದನ್ನು. ಈಗ ಅದೇ ಮಿಕ್ಸಿ ಜಾರಿಗೆ ನಾನು ಫ್ರೈ ಮಾಡಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿ ತರ್ತೇನೆ. ಮಸಾಲ ಗ್ರೈಂಡ್ ಮಾಡಿ ಎಲ್ಲ ಆಯಿತು. ನೋಡಿ, ಇಷ್ಟವಾದರೆ ಸಾಕಾಗ್ತದೆ. ಏಡಿ ಕ್ಲೀನ್ ಮಾಡಿ ಎಲ್ಲ ಆದ್ಮೇಲೆ ನೋಡಿ ಒಂದಿಷ್ಟು ಸಿಕ್ಕಿದೆ, ಅರ್ಧ ಕೆಜಿ ಉಂಟು ಇದರಲ್ಲಿ. ಈಗ ಒಂದು ಪಾತ್ರೆ ಬಿಸಿ ಆಗಲಿಕ್ಕೆ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಕೂಡ ಹಾಕಿದೆ. ಇದಕ್ಕೆ ನಾನು ಒಂದು ದೊಡ್ಡ ನೀರುಳ್ಳಿ ಹಾಕಿ 1 ಕಾಯಿ ಮೆಣಸು ತಗೊಂಡಿದ್ದೇನೆ. ಮಸಾಲ ಗ್ರೈಂಡ್ ಮಾಡುವಾಗವೇ ನಾನು ಅರಶಿನ ಕೂಡ ಹಾಕಿದ್ದೇನೆ ಅದಕ್ಕೆ. ಈಗ ಕರಿಬೇವು ಹಾಕ್ತಾ ಇದ್ದೇನೆ. ನೀರುಳ್ಳಿಯ ಕಲರ್ ಚೇಂಜ್ ಆಗುವಷ್ಟು ಫ್ರೈ ಮಾಡಬೇಕು. ಓಕೆ, ಈಗ ಗ್ರೈಂಡ್ ಮಾಡಿದ ಮಸಾಲವನ್ನು ಹಾಕುವ. ಇದಕ್ಕೆ ಈಗವೇ ನಾನು ನೀರು ಮಿಕ್ಸ್ ಮಾಡ್ತಾ ಇಲ್ಲ, ಒಂದು 2 ನಿಮಿಷ ಆದ್ಮೇಲೆ ಮತ್ತೆ ಮಿಕ್ಸ್ ಮಾಡುವ ನೋಡಿಕೊಂಡು. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೇನೆ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕುವಾಗ ಇಲ್ಲಿ ಜಾಗ್ರತೆ ಬೇಕು, ಬೇಗ ಜಾಸ್ತಿ ಆಗೋದು ಇದಕ್ಕೆ. ಮಸಾಲೆ ಕುದಿಲಿಕ್ಕೆ ಶುರುವಾಯಿತು. ಈಗ ನಾನು ಕ್ಲೀನ್ ಮಾಡಿಟ್ಟಂತಹ ಏಡಿಯನ್ನು ಹಾಕ್ತಾ ಇದ್ದೇನೆ. ಅರ್ಧ ಕೆಜಿ ಇತ್ತು ಇದರಲ್ಲಿ, ಇದನ್ನೆಲ್ಲ ಹಾಕಿ ಆಯಿತು.
ಇನ್ನು ಇದನ್ನು ಮಿಕ್ಸ್ ಮಾಡಬೇಕು. ಮತ್ತೆ ನಿಮಗೆ ಇವತ್ತು ಊಟಕ್ಕೆ ಎಂತ ಸ್ಪೆಷಲ್ ಇತ್ತು ಅಂತ ನನಗೆ ಕಾಮೆಂಟ್ ಮಾಡಿ. ಮಿಕ್ಸ್ ಮಾಡಿ ಎಲ್ಲ ಆಯ್ತು. ಇನ್ನು ಸ್ವಲ್ಪ ಹೊತ್ತು ನಾನು ಬೇಯಲಿಕ್ಕೆ ಬಿಡ್ತೇನೆ. 10 ನಿಮಿಷ ಆಯ್ತು. ಈಗ ತುಪ್ಪ ಇತ್ತು ತಂದದ್ದು, ಹಾಗೆ 1 ಚಮಚ ಇದಕ್ಕೆ ಸಹ ಹಾಕಿದೆ. 80% ಇದೀಗ ರೆಡಿ ಆಗಿದೆ. ಆಗ ಫ್ರೈ ಮಾಡಿ ಇಟ್ಟ ತೆಂಗಿನಕಾಯಿ ತುರಿಯನ್ನು ಹಾಕ್ತಾ ಇದ್ದೇನೆ. ಒಮ್ಮೆ ಇದನ್ನು ಫುಲ್ ಮಿಕ್ಸ್ ಮಾಡುವ. ಇದನ್ನು ನಾನು ತುಂಬಾ ಡ್ರೈ ಆಗಿ ಇಡ್ತಾ ಇಲ್ಲ, 2 ನಿಮಿಷ ಇದನ್ನು ಬಿಡುವ ಹೀಗೆವೆ. ಇನ್ನು ಲಾಸ್ಟ್ ಸ್ಟೆಪ್ ಬಾಕಿ ಇರೋದು ಕೊತ್ತಂಬರಿ ಸೊಪ್ಪು ಹಾಕುದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನೀವು ಕೂಡ ಹೀಗೆ ಮಾಡಿ ನೋಡಿ. ಓಕೆ, ಈಗ ಕ್ರ್ಯಾಬ್ ಸುಕ್ಕ ರೆಡಿ ಆಗಿದೆ. ಸ್ವಲ್ಪ ಉಳಿದಿತ್ತು ಕೊತ್ತಂಬರಿ ಸೊಪ್ಪು, ಅದನ್ನು ಸಹ ಹಾಕಿದೆ. ಇನ್ನು ಸ್ಟವ್ ಆಫ್ ಮಾಡ್ತಾ ಇದ್ದೇನೆ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರುಂಟಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ. ಸಿಗ್ತೇನೆ ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.